ಅವನತಿಯ ಅಂಚಿನಲ್ಲಿದೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ. ಕುಸಿಯುವ ಕಟ್ಟಡದಲ್ಲೇ 190 ವಿದ್ಯಾರ್ಥಿನಿಯರಿಗೆ ಪಾಠ. ಪಾವಗಡ ಪಟ್ಟಣದಲ್ಲಿ 1950ರಲ್ಲಿ ಸ್ಥಾಪನೆಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಇಂದು ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. ಪ್ರತಿನಿತ್ಯ ಕಟ್ಟಡ ಯಾವಾಗ ಕುಸಿಯುತ್ತೆ ಎಂಬ ಭೀತಿಯಲ್ಲಿ ಸುಮಾರು 190 ವಿದ್ಯಾರ್ಥಿನಿಯರು ಪಾಠ ಕೇಳಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಹಲವು ಕಡೆ ಕಟ್ಟಡದ ಮೇಲ್ಛಾವಣಿ ಹಾಳಾಗಿದ್ದು ಮಳೆ ಬಂದರೆ ಸಾಕು ನೀರು ಸೋರುವುದು ಸಾಮಾನ್ಯವಾಗಿದೆ. ಹೌದು, ಈಗಾಗಲೇ ಮೇಲ್ಛಾವಣಿಯ ಸಿಮೆಂಟ್ ತುಂಡುಗಳು ಉದುರಿ ವಿದ್ಯಾರ್ಥಿಯೊಬ್ಬಳ ತಲೆಗೆ ಬಿದ್ದು ಗಾಯಗೊಂಡಿರುವ ಘಟನೆ ಕೂಡ ನಡೆದಿದೆಯಂತೆ. ಆದರೂ ಶಿಕ್ಷಣ ಇಲಾಖೆ ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮಕ್ಕಳನ್ನು ಶಾಲೆಗೆ ಕಳುಹಿಸಿದರೆ ಸುರಕ್ಷಿತವಾಗಿ ಮನೆಗೆ ಮರಳುತ್ತಾರೆಯೇ ಎಂಬ ಆತಂಕ ಪೋಷಕರಲ್ಲಿ ಮನೆ ಮಾಡಿದೆ. ಅಲ್ಲದೆ ಇದೇ ಆವರಣದಲ್ಲಿರುವ ಅಂಗನವಾಡಿಗಳು, ಉರ್ದು ಪ್ರಾಥಮಿಕ ಶಾಲೆ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೂ ಹೆಚ್ಚುವರಿ ಕೊಠಡಿಗಳ ಕೊರತೆ ಕಾಡ್ತಾ ಇದ್ದು, ಅಪಾಯದ ಕಟ್ಟಡದಲ್ಲೇ ತರಗತಿಗಳು ನಡೆಯುತ್ತಿವೆ. ಏನು ಉದುರ್ತಪ್ಪ? ಟಾಪಲ್ಲ ತಲೆ ಮೇಲೆ ಬಿತ್ತಾ? ಏನನ್ನು ಬಿತ್ತಾ? ಯಾವ ಶಾಲೆ ಇದು? ಮೌಲಾನಾ ಆಜಾದ್. ಇಲ್ಲಿದ್ದೀರಾ? ನಿಮ್ಮ ಕೊಠಡಿ ಅಲ್ಲಿಲ್ವಾ? ಉರ್ದು ಸ್ಕೂಲ್ ಅಲ್ವಾ? ಏನ ಎಲ್ಲಿ? ಕಿಟಕಿನೂ ಬಿದ್ದಿತ್ತಾ? ಇನ್ನು ಯಾವುದೇ ದೊಡ್ಡ ಅನಾಹುತ ಸಂಭವಿಸುವ ಮುನ್ನವೇ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಅರ್ಧ ಶತಮಾನಕ್ಕೂ ಹೆಚ್ಚು ಇತಿಹಾಸ ಹೊಂದಿರುವ ಈ ಶಾಲೆಗೆ ತಕ್ಷಣ ಹೊಸ ಕಟ್ಟಡ ನಿರ್ಮಿಸಿ ಅಪಾಯಕಾರಿಯಾದ ಕೊಠಡಿಗಳನ್ನು ತೆರವುಗೊಳಿಸಿ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.